ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆಗೆ ಸ್ವಾಗತ. ಏಪ್ರಿಲ್ 18, 2026. ಇವತ್ತು ನಮ್ಮ ದೇಶ, ನಮ್ಮ ಆರ್ಥಿಕತೆ ಅಷ್ಟೇ ಅಲ್ಲ, ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರಿರೋ ಕೆಲವು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿವೆ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನ ಹರಿಸೋಣ. ದೇಶದ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಒಂದು ಮಸೂದೆ ಬಗ್ಗೆ ಮಾತಾಡೋಣ. ಓಕೆ, ಈಗೊಂದು ದೊಡ್ಡ ರಾಜಕೀಯ ಬೆಳವಣಿಗೆ. ಅದೇನಪ್ಪ ಅಂದ್ರೆ, ಎಷ್ಟೋ ವರ್ಷಗಳಿಂದ ಚರ್ಚೆಯಲ್ಲಿದ್ದ ಮಹಿಳಾ ಮೀಸಲಾತಿ ಮಸೂದೆ ಇದೆಯಲ್ಲ, ಅದಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಕೇಂದ್ರ ಸರ್ಕಾರ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿತ್ತು. ಆದರೆ ಅದಕ್ಕೆ ಬೇಕಾದಷ್ಟು ಬೆಂಬಲ ಸಿಕ್ಕಿಲ್ಲ. ಯಾಕೆ ಹಿನ್ನಡೆ ಆಯಿತು ಅಂತ ಕೇಳಿದ್ರೆ ನೋಡಿ, ಯಾವುದೇ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅಂದ್ರೆ ಸದನದಲ್ಲಿ 3/2 ಸದಸ್ಯರು ಅದಕ್ಕೆ ಓಕೆ ಅನ್ಬೇಕು. ಈ ಮಸೂದೆ ಪಾಸ್ ಆಗೋಕೆ ಬೇಕಿದ್ದು 352 ವೋಟುಗಳು. ಆದ್ರೆ ಸಿಕ್ಕಿದ್ದು ಮಾತ್ರ ಬರೀ 298. ಸೊ ಸ್ಪಷ್ಟ ಬಹುಮತ ಸಿಗ್ಲಿಲ್ಲ, ಅದಕ್ಕೆ ಮಸೂದೆ ಪಾಸ್ ಆಗ್ಲಿಲ್ಲ. ಅಂದಹಾಗೆ ಈ ಮಸೂದೆಯಲ್ಲಿ ಏನೆಲ್ಲ ಇತ್ತು ಅಂತ ನೋಡೋದಾದ್ರೆ, ಮುಖ್ಯವಾಗಿ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡೋದು. ಅಷ್ಟೇ ಅಲ್ಲ, ಲೋಕಸಭಾ ಸೀಟುಗಳನ್ನ 543ರಿಂದ 850ಕ್ಕೆ ಏರಿಸೋ ಪ್ರಸ್ತಾಪ ಕೂಡ ಇತ್ತು. ಇದನ್ನೆಲ್ಲ 2029ರ ಲೋಕಸಭಾ ಎಲೆಕ್ಷನ್ಗೂ ಮೊದಲೇ ಜಾರಿಗೆ ತರಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿತ್ತು. ಹಾಗಾದ್ರೆ ಇಷ್ಟೆಲ್ಲ ಇದ್ರೂ ಮಸೂದೆ ಯಾಕೆ ಫೇಲ್ ಆಯಿತು? ಇಲ್ಲೇ ಬರೋದು ವಿರೋಧ ಪಕ್ಷಗಳ ವಾದ. ಅವರದು ಕೆಲವು ಪ್ರಮುಖ ಬೇಡಿಕೆಗಳಿದ್ದು. ಮೊದಲನೇದಾಗಿ, ಈ ಮೀಸಲಾತಿಯಲ್ಲಿ ಒಬಿಸಿ ಅಂದ್ರೆ ಹಿಂದುಳಿದ ವರ್ಗಗಳ ಮಹಿಳೆಯರಿಗೂ ಸೆಪರೇಟ್ ಕೋಟಾ ಬೇಕು ಅನ್ನೋದು ಅವರ ಸ್ಟ್ರಾಂಗ್ ಡಿಮ್ಯಾಂಡ್ ಆಗಿತ್ತು. ಇನ್ನೊಂದು ಕಡೆ, ಕ್ಷೇತ್ರಗಳನ್ನ ಮರುವಿಂಗಡಣೆ ಮಾಡಿದ್ರೆ ದಕ್ಷಿಣದ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ಅನ್ನೋ ದೊಡ್ಡ ಆತಂಕ ಕೂಡ ಇತ್ತು. ಇದೇ ಭಿನ್ನಾಭಿಪ್ರಾಯಗಳು ಕೊನೆಗೆ ಮಸೂದೆ ಬಿದ್ದು ಹೋಗೋಕೆ ಕಾರಣವಾಯಿತು. ಸರಿ, ರಾಜಕೀಯದಿಂದ ಈಗ ಆರ್ಥಿಕತೆ ಕಡೆಗೆ ಬರೋಣ. 2025-26ನೇ ಸಾಲಿನಲ್ಲಿ ಭಾರತದ ಚಿನ್ನದ ಆಮದುದಿಯಲ್ಲ, ಅದು ಒಂದು ಹೊಸ ರೆಕಾರ್ಡನ್ನೇ ಮಾಡಿದೆ. ಎಷ್ಟಂತೀರಾ? ಬರೋಬ್ಬರಿ 6.68 ಲಕ್ಷ ಕೋಟಿ ರೂಪಾಯಿ. ಇದು ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ವರ್ಷದಲ್ಲಿ ಆಗಿರುವ ಅತಿ ಹೆಚ್ಚು ಮೌಲ್ಯದ ಚಿನ್ನದ ಆಮದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು ಸುಮಾರು 24%ನಷ್ಟು ಏರಿಕೆ ಕಂಡಿದೆ. ನೋಡಿ, 2024-25ರಲ್ಲಿ 5.38 ಲಕ್ಷ ಕೋಟಿ ಇತ್ತು. ಈ ವರ್ಷ ಅದು 6.68 ಲಕ್ಷ ಕೋಟಿಗೆ ಜಿಗಿದಿದೆ. ಹಾಗಿದ್ರೆ ಈ ಚಿನ್ನ ಎಲ್ಲಿಂದ ಬರುತ್ತೆ? ನಾವು ಅತಿ ಹೆಚ್ಚು ಚಿನ್ನ ತರಿಸ್ಕೊಳ್ಳೋದು ಸ್ವಿಟ್ಜರ್ಲ್ಯಾಂಡ್ನಿಂದ. ಸುಮಾರು 40% ಚಿನ್ನ ಅಲ್ಲಿಂದಲೇ ಬರುತ್ತೆ. ಅದರ ನಂತರದ ಸ್ಥಾನದಲ್ಲಿ UAE ಮತ್ತೆ ದಕ್ಷಿಣ ಆಫ್ರಿಕಾ ದೇಶಗಳಿವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಆಮದು ಮಾಡಿಕೊಂಡ ಚಿನ್ನದ ಪ್ರಮಾಣ ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದ್ರೂ ಬೆಳ್ಳಿ ಆಮದು ಮಾತ್ರ 150% ಅಂದ್ರೆ 1.5 ಪಟ್ಟು ಹೆಚ್ಚಾಗಿದೆ. ಈ ಎರಡು ಬೆಳವಣಿಗೆಗಳು ಸೇರಿ ದೇಶದ ವ್ಯಾಪಾರ ಕೊರತೆಯನ್ನ ಮತ್ತಷ್ಟು ಹೆಚ್ಚಿಸಿವೆ. ವ್ಯಾಪಾರ ಕೊರತೆ ಅಂದ್ರೆ ನಮ್ಮ ರಫ್ತಿಗಿಂತ ಆಮದು ಜಾಸ್ತಿ ಆಗಿರೋದು. ಸರಿ, ದೇಶದ ವಿಷಯಗಳಾಯಿತು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಪಶ್ಚಿಮ ಏಷ್ಯಾದಲ್ಲಾಗಿರೋ ಒಂದು ಬೆಳವಣಿಗೆಯನ್ನ ನೋಡೋಣ. ಇದು ಇಡೀ ಜಗತ್ತಿನ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರಿದೆ. ವಿಷಯ ಏನಂದ್ರೆ, ಇಸ್ರೇಲ್ ಮತ್ತೆ ಲೆಬನಾನ್ ನಡುವೆ ಒಂದು ತಾತ್ಕಾಲಿಕ ಕದನ ವಿರಾಮ ಆಗಿದೆ. ಇದರ ಪರಿಣಾಮವಾಗಿ ಜಾಗತಿಕ ವ್ಯಾಪಾರಕ್ಕೆ ತುಂಬಾನೇ ಮುಖ್ಯವಾಗಿರುವ ಹೊರ್ಮುಜ್ ಜಲಸಂಧಿಯನ್ನ ಈಗ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಪೂರ್ತಿಯಾಗಿ ಓಪನ್ ಮಾಡಲಾಗಿದೆ. ಈ ಹೊರ್ಮುಜ್ ಜಲಸಂಧಿ ಇದೆಯಲ್ಲ, ಇದು ಗ್ಲೋಬಲ್ ಆಯಿಲ್ ಸಪ್ಲೈಗೆ ಒಂದು ರೀತಿ ಹೈವೇ ಇದ್ದಾಗೆ. ಸೊ ಇಲ್ಲಿ ಸಂಚಾರ ಮತ್ತೆ ಶುರುವಾಗಿದ್ದೇ ತಕ್ಷಣ ಮಾರ್ಕೆಟ್ ಮೇಲೆ ಪಾಸಿಟಿವ್ ಎಫೆಕ್ಟ್ ಆಗಿದೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $89ಗೆ ಇಳಿದಿದೆ. ಆದ್ರೆ ಈ ಶಾಂತಿಯ ಹಿಂದೆ ಒಂದು ನೋವಿನ ಕಥೆನೂ ಇದೆ. ಈ ಸಂಘರ್ಷದಲ್ಲಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಲಂಕಾದಂತಹ ದೇಶಗಳ ಎಕಾನಮಿ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರಿದೆ. ಇದೇ ಕಾರಣಕ್ಕೆ ಜಗತ್ತಿನ ದೊಡ್ಡ ದೊಡ್ಡ ನಾಯಕರೆಲ್ಲ ಈ ಭಾಗದಲ್ಲಿ ಶಾಶ್ವತ ಶಾಂತಿ ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸರಿ, ಈಗ ನಮ್ಮ ರಾಜ್ಯ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲೂ ಕೆಲವು ಮುಖ್ಯವಾದ ಬೆಳವಣಿಗೆಗಳು ನಡೆದಿವೆ. ನಮ್ಮ ರಾಜ್ಯದಲ್ಲಿ 100 ವರ್ಷಗಳಿಗಿಂತ ಹಳೆಯದಾದ ಶಾಲೆಗಳಿವೆ ಅಲ್ವಾ? ಆ ಶಾಲೆಗಳನ್ನ ಹೇಗೆ ರಕ್ಷಿಸಬೇಕು ಮತ್ತು ಅಭಿವೃದ್ಧಿಪಡಿಸಬೇಕು ಅನ್ನೋದರ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರಕ್ಕೆ ಒಂದು ಡೀಟೇಲ್ಡ್ ರಿಪೋರ್ಟ್ ಕೊಟ್ಟಿದೆ. ಇದರಲ್ಲಿ ಒಟ್ಟು 31 ಶಿಫಾರಸುಗಳಿವೆ. ಈ ವರದಿ ಪ್ರಕಾರ ರಾಜ್ಯದಲ್ಲಿ ಇಂತಹ 3222 ಐತಿಹಾಸಿಕ ಶಾಲೆಗಳಿರವೆ. ಇದರಲ್ಲಿ ಅತಿ ಹೆಚ್ಚು ಶಾಲೆಗಳಿರೋದು ವಿಜಯಪುರ, ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ. ನಿಜಕ್ಕೂ ಈ ಶಾಲೆಗಳು ನಮ್ಮ ಶೈಕ್ಷಣಿಕ ಇತಿಹಾಸದ ಹೆಗ್ಗುರುತುಗಳು.
ಈ ಶಾಲೆಗಳನ್ನು ಉಳಿಸ್ಕೊಳ್ಳೋಕ್ಕೆ ವರದಿಯಲ್ಲಿ ಕೆಲವು ಮುಖ್ಯವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ, ಈ ಶಾಲೆಗಳ ಉಸ್ತುವಾರಿಗೆ ಅಂತಾನೆ ಒಬ್ಬ ಸ್ಪೆಷಲ್ ಆಫೀಸರ್ ನೇಮಿಸಬೇಕು, ಸೈನ್ಸ್ ಲ್ಯಾಬ್ ಮತ್ತು ಮ್ಯೂಸಿಯಂ ಸ್ಥಾಪಿಸಬೇಕು, ಮತ್ತು ಇವುಗಳ ನಿರ್ವಹಣೆಗೆಂದೇ ಒಂದು ಪ್ರತ್ಯೇಕ ಕೋಶ ಅಂದರೆ ಸ್ಪೆಷಲ್ ಸೆಲ್ ರಚಿಸಬೇಕು ಅಂತ ಹೇಳಿದ್ದಾರೆ. ಮುಂದಿನ ಸುದ್ದಿ ಚಾರಣಿಗರಿಗೆ ಸಂಬಂಧಿಸಿದ್ದು. ರಾಜ್ಯದ ಅರಣ್ಯ ಇಲಾಖೆ ಚಾರಣಿಗರ ಸುರಕ್ಷತೆಗಾಗಿ 44 ಅಧಿಕೃತ ಚಾರಣಾ ಮಾರ್ಗಗಳಿಗೆ ಒಂದು ಹೊಸ SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಜಾರಿಗೆ ತಂದಿದೆ. ಈ ಹೊಸ ರೂಲ್ಸ್ ಪ್ರಕಾರ ಇನ್ಮುಂದೆ ಟ್ರೆಕ್ಕಿಂಗ್ ಹೋಗೋ ಪ್ರತಿ ಗ್ರೂಪ್ ಜೊತೆ ಒಬ್ಬ ಅಫಿಷಿಯಲ್ ಗೈಡ್ ಇರಲೇಬೇಕು. ಅಷ್ಟೇ ಅಲ್ಲ, ಅರಣ್ಯ ವಿಹಾರ ಪೋರ್ಟಲ್ನಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಪಥದರ್ಶಕ ಅನ್ನೋ ಇಲಾಖೆಯ ಮೊಬೈಲ್ ಆಪ್ ಬಳಸೋದು ಕೂಡ ಕಂಪಲ್ಸರಿ. ಈ ಎಲ್ಲಾ ಕ್ರಮಗಳ ಮೂಲಕ ಚಾರಣಿಗರ ಸೇಫ್ಟಿಯನ್ನ ಖಚಿತಪಡಿಸಿಕೊಳ್ಳೋದು ಇಲಾಖೆಯ ಗುರಿ. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಈಗೊಂದು ಬಹುಮುಖ್ಯ ಹೆಜ್ಜೆ ಇಡಲಾಗಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಂದ್ರೆ GSI ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಯಾಣ ಪ್ರದೇಶವನ್ನು ರಾಷ್ಟ್ರೀಯ ಭೂ ಪಾರಂಪರಿಕ ತಾಣ ಅಂತ ಘೋಷಿಸೋಕೆ ನಿರ್ಧಾರ ಮಾಡಿದೆ. ಹಾಗಿದ್ರೆ ಈ ರಾಷ್ಟ್ರೀಯ ಭೂಪಾರಂಪರಿಕ ತಾಣ ಅಂದ್ರೆ ಏನು? ಭೂಮಿಯ ವೈಜ್ಞಾನಿಕ ಮೌಲ್ಯ ಹೆಚ್ಚಾಗಿರುವ ಪ್ರದೇಶಗಳನ್ನ ರಕ್ಷಣೆ ಮಾಡೋಕೆ ಈ ಸ್ಟೇಟಸ್ ಕೊಡ್ತಾರೆ. ಇದರಿಂದ ಅಲ್ಲಿ ಭೂವಿಜ್ಞಾನದ ಬಗ್ಗೆ ಶಿಕ್ಷಣ, ಸಂಶೋಧನೆಗೆ ಉತ್ತೇಜನ ಸಿಗುತ್ತೆ. ಅಷ್ಟೇ ಅಲ್ಲ, ಗಣಿಗಾರಿಕೆಯಂತಹ ಪರಿಸರಕ್ಕೆ ಹಾನಿ ಮಾಡುವ ಚಟುವಟಿಕೆಗಳಿಗೂ ಬ್ರೇಕ್ ಬೀಳುತ್ತೆ. ಯಾಣದ ವಿಶೇಷತೆ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿನ ವಿಶಿಷ್ಟವಾದ ಸುಣ್ಣದ ಕಲ್ಲಿನ ಶಿಲಾರಚನೆಗಳು. ಅವು ಸುಮಾರು 2700 ದಶಲಕ್ಷ ವರ್ಷಗಳಷ್ಟು ಹಳೆಯವು ಅಂತಾರೆ. ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡಿನ ನಡುವೆ ಇರೋ ಈ ಜಾಗಕ್ಕೆ ವೈಜ್ಞಾನಿಕವಾಗಿ, ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ, ಜೀವ ವೈವಿಧ್ಯದ ದೃಷ್ಟಿಯಿಂದಲೂ ತುಂಬಾನೇ ಮಹತ್ವ ಇದೆ. ಸೊ ಯಾಣಕ್ಕೆ ಸಿಕ್ಕಿರೋ ಈ ಹೊಸ ಮಾನ್ಯತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡತ್ತೆ. ಈ ಒಂದು ವಿಶೇಷ ಸ್ಥಾನಮಾನ ಇಡೀ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ದೊಡ್ಡ ಪ್ರಯತ್ನಕ್ಕೆ ಯಾವ ರೀತಿ ಸಹಾಯ ಮಾಡಬಹುದು? ಇದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾದ ವಿಚಾರ.